ಜಾನುವಾರುಗಳಿಗೆ ಈ ಮೇವು ತರೋಕೆ ಹೋದಂತ ಸಂದರ್ಭದಲ್ಲಿ ಅನಾಹುತ ಸಂಭವಿಸಿಬಿಟ್ಟಿದೆ. ನೀರಿನಲ್ಲಿ ರೈತ ತೇಲಿ ಹೋಗಿರುವಂತ ಘಟನೆ ನಡೆದಿದೆ. ಜಾನುವಾರಿಗೆ ಮೇವು ತರೋಕೆ ಹೋಗಿದ್ದ ರೈತ ನೀರು ಪಾಲಾಗಿರುವಂತ ಘಟನೆ. ಕೃಷ್ಣಾ ನದಿ ಪ್ರವಾಹದಲ್ಲಿ ಸಿದ್ದಪ್ಪ ಅಡಹಳ್ಳಿ ಕೊಚ್ಚಿ ಹೋಗಿದ್ದಂತ ರೈತ 60 ವರ್ಷದ ಸಿದ್ದಪ್ಪ ಅಡಹಳ್ಳಿ ಜಮಖಂಡಿ ತಾಲೂಕಿನ ಆಲೂಗೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಘಟನಾ ಸ್ಥಳಕ್ಕೆ ಆಲೂಗೂರು ಗ್ರಾಮಸ್ಥರು ದೌಡಾಯಿಸಿದ್ದಾರೆ. ಸ್ಥಳಕ್ಕೆ ಎನ್ಡಿಆರ್ಎಫ್ ತಂಡ ಬಂದು ರೈತನಿಗಾಗಿ ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಜಾನುವಾರುಗೆ ಮೇವು ತರೋಕೆ ಅಂತ ರೈತ ಹೋಗಿರೋದು. ಈ ಸಂದರ್ಭದಲ್ಲಿ ನೀರು ಪಾಲಾಗಿದ್ದಾರೆ. 60 ವರ್ಷದ ಸಿದ್ದಪ್ಪ ಅಡಹಳ್ಳಿ ಕೃಷ್ಣಾ ನದಿ ಪ್ರವಾಹದಲ್ಲಿ ಕೊಚ್ಚಿ ಹೋದಂತ ರೈತ. ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಗ್ರಾಮಸ್ಥರೆಲ್ಲ ಬಂದಿದ್ದಾರೆ ಮತ್ತು ಎನ್ಡಿಆರ್ಎಫ್ ಟೀಮ್ ಕೂಡ ಅಲ್ಲೇ ಬೀಡು ಬಿಟ್ಟಿದೆ. ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಎಲ್ಲಿ ನೋಡಿದ್ರೂ ಅತಿಯಾದಂಥ ಮಳೆ, ಎಲ್ಲಿ ಯಾವ ಪ್ರದೇಶವನ್ನು ನೋಡಿದ್ರೂ ಕೂಡ ನೀರಿನಿಂದ ಜಲಾವೃತವಾಗಿದೆ. ಹಾಗಂತ ಮನೇಲೆ ಕುತ್ಕೊಳ್ಳೋದಕ್ಕೂ ಆಗಲ್ಲ. ಜಾನುವಾರುಗಳಿಗೆ ಮೇವು ಬೇಕೇ ಬೇಕು. ಆ ಕಾರಣಕ್ಕಾಗಿ ಮಳೆ ಇದ್ರೂ ನೀರಿನ ಪ್ರವಾಹ ಹೆಚ್ಚಾಗಿದ್ರು ಕೂಡ ಪಾಪ ಮೇವು ತರಕ್ಕೆ ಅಂತ ಹೋಗಿರೋದು. ಆದರೆ ನೀರಲ್ಲಿ ತೇಲಿ ಹೋಗ್ಬಿಟ್ಟಿದ್ದಾರೆ. ಸಿದ್ದಪ್ಪ ಅಡಹಳ್ಳಿ 60 ವರ್ಷ ಅನ್ನೋದು ಗೊತ್ತಾಗ್ತಾ ಇದೆ. ಇದೀಗ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಎನ್ಡಿಆರ್ಎಫ್ ತಂಡ ಬಂದು ರೈತನಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಇನ್ನು ಎಷ್ಟು ಹೊತ್ತು ಶೋಧ ನಡೆಸಬೇಕು, ಯಾವಾಗ ನೀರಿನಲ್ಲಿ ಕೊಚ್ಚೋಗಿರೋದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಹೋಗಿದ್ರಿ ಅವ್ರು ಸೈಕಲ್ ತಗೊಂಡ್ ಹೋಗಿದ್ರಿ. ಹೋಗಾಗ ಆಮೇಲೆ ಹೋಗಿ ಈ ಕಡೆ ಬಿಟ್ಟು ಅದನ್ನ ಆ ಕಡೆ ಮೇವ್ ತರಕ್ ಹೋಗ್ಯಾರಿ. ಸಣ್ಣ ಹಾದಿ ಮೇಲೆ ಬರ್ಲಾಕತ್ರಿ. ಬರ್ಗುಡದ ನೀರ್ ಹೆಚ್ಚಾಗೈತ್ರಿ. ಅವ್ರು ಡೈಲಿ ಹೋಗತ್ತಿದ್ರಿ. ನೀರ್ ಈ ಸಲ ನಿನ್ನೆ ಏನಾಗೈತ್ರಿ, ನೀರ್ ಸ್ವಲ್ಪ ಜಾಸ್ತಿ ಬಂದ ಕಾಲ್ ಸ್ವಲ್ಪ ಅಲ್ಲಿ ಜರದ ಸ್ಕಿಡ್ ಆಗಿ ಮತ್ತ ಮೇವಿನ ಹೊರಿ ಅವ್ರದೇನ್ ಮೇವ್ ತರುವಂತ ಮೇವ್ ಐತ್ರಲ್ಲ ಅದ್ ಬಂದ್ ಇಲ್ಲಿ ಬಂದ್ ಕಡೆ ಹಚ್ಚೈತ್ರಿ. ಅವ್ರು ಈಗ ಇವ್ರ ಏನತ್ರಿ ಅಲ್ಲೇ ಅದ್ರಾಗ ಸಿಕ್ಕಿಲ್ಲ ಅವ್ರನ್ನ. ಮೇವು ದೂರ ಹೋಗೈತ್ರಿ. ಅವ್ರು ಸಿದ್ದಪ್ಪ ಭೀಮಪ್ಪ ಅಡೋಳಿ ಅಲ್ಗುರ. ಟೈಮಿಂಗ್ ಹೆಚ್ಚು ಕಡಿಮೆ 4:30 ಆಗಿರ್ಬೇಕು. 4:30 ಅವ್ರು ಹೋಗೋ ಟೈಮಿಂಗ್, ಮೇವಿನ ಟೈಮಿಂಗ್ 4:30. ಒಟ್ಟ 4:30 ಮುಂದೆ ಆಗೈತಿ ನೋಡ್ರಿ ಸರ್. ಹ್ಞೂ ಸರ್. ವಯಸ್ಸು ಒಂದ 61 ಇಷ್ಟ. 3:30 ಸುಮಾರು 4 ಸುಮಾರು ಮೇವ್ ತರಕ್ ಹೋಗಿದ್ರಿ ಅವ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಗುರು, ಯಾವಾಗ ಈ ಘಟನೆ ನಡೆದಿರೋದು, ಶೋಧ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ? ಖಂಡಿತ ನೀತಿ, ಏನು ನಿನ್ನೆ ಸಾಯಂಕಾಲ 4:05 ಸುಮಾರಿಗೆ ಏನು ರೈತ ಸಪ್ಪೆಯನ್ನು ಹೋಗಿರ್ತಾನೆ. ಆವತ್ತ ಮೇವು ತರಲು ಹೋಗಿರ್ತಕ್ಕಂತ ಸಂದರ್ಭದಲ್ಲಿ ಆ ಕಡೆ ಭಾಗದಲ್ಲಿ ಮಳೆ ಪ್ರಮಾಣ ಮತ್ತು ನೀರಿನ ಪ್ರಮಾಣ ಕಡಿಮೆ ಇರುತ್ತೆ. ಕಡಿಮೆ ಆದ ಸಂದರ್ಭದಲ್ಲಿ ಮೇವು ತರಲು ಹೋಗಿರ್ತಕ್ಕಂತ ವ್ಯಕ್ತಿ ಏನು ವಾಪಸ್ ಮನೆಗೆ ಬರುವ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಬರದೇ ಇದ್ದ ಸಂದರ್ಭದಲ್ಲಿ ಆತನನ್ನ ಸಹಚರರು ಕೂಡ ನೋಡ್ತಾರೆ. ನೋಡಿದಂತ ಸಂದರ್ಭದಲ್ಲಿ ಏನು ಕೃಷ್ಣಾ ನದಿಯ ಪ್ರವಾಹ ಕೊಚ್ಚಿ ಹೋಗಿರ್ತಕ್ಕಂತ ಸಿದ್ದಪ್ಪನ ಸೈಕಲ್ ಇರುತ್ತೆ. ಆ ಸೈಕಲ್ದಲ್ಲಿ ಏನು ತೆರವಿಗೆ ಬಂದಿರತಕ್ಕಂತ ಸಂದರ್ಭದಲ್ಲಿ ದಡಕ್ಕೆ ಸೈಕಲ್ ಮಾತ್ರ ಮತ್ತು ಮೇವು ಮಾತ್ರ ಇರುತ್ತೆ. ಆ ಸಂದರ್ಭದಲ್ಲಿ ಈತ ಕೊಚ್ಚಿ ಹೋಗಿದ್ದಾನೆ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಸಾರ್ವಜನಿಕರು ಕೂಡ ಕೃಷ್ಣಾ ನದಿ ಪಾತ್ರದ ಆಲೂಗೂರು ಗ್ರಾಮದಲ್ಲಿ ಈ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಬಾಗಲಕೋಟೆ ಜಿಲ್ಲೆಯ ಘಟಪ್ರಭಾ ನದಿಯ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ ಈಗಾಗಲೇ 2,57,000 ಕ್ಯೂಸೆಕ್ಸ್ ನೀರು ಬರೋದ್ರಿಂದಾಗಿ ನದಿ ಪಾತ್ರದ ಜನರಿಗೆ ಸುರಕ್ಷಿತ ಕ್ರಮಕ್ಕೆ ಹೋಗ್ಬೇಕನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಕೂಡ ಹೇಳಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಪ್ರವಾಹ ಬರ್ತಂತ ಸಂದರ್ಭದಲ್ಲಿ ಸಾಕಷ್ಟು ರೀತಿ ಇಂಥ ಅನಾಹುತಗಳ ಕೂಡ ನಡೀತಿರುವಂತದ್ದು. ಏನು ನದಿ ಪಾತ್ರದಲ್ಲಿ ಯಾರು ಕೂಡ ಆ ಕಡೆ ನಡುಗಡ್ಡೆ ಪ್ರದೇಶಗಳಿರ್ತವೆ, ಅಲ್ಲಿ ಮೇವು ತರಲು ಹೋಗುವಂತ ಸಂದರ್ಭ ಈ ಕಳೆದ ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಸಂದರ್ಭ ನಡೀತಾ ಇರುತ್ತೆ. ಏನು ಕೃಷ್ಣಾ ನದಿಗೆ ಬರ್ತಕ್ಕಂತ ಏನು ಈಗಾಗಲೇ ಅವನನ್ನ ಸುರಕ್ಷಿತ ಕ್ರಮಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಇಲ್ಲಿ ಕೊಚ್ಚಿ ಹೋಗಿರ್ತಕ್ಕಂತ ವ್ಯಕ್ತಿಯನ್ನ ಹುಡುಕ್ಲಿಕ್ಕೆ ಸಾಕಷ್ಟು ಈಗಾಗಲೇ ಕಠಿಣ ಕ್ರಮವನ್ನು ವಹಿಸಿರ್ತಕ್ಕಂಥದ್ದು. ಎನ್ಡಿಆರ್ಎಫ್ ತಂಡ ಮತ್ತು ಶೋಧ ಕಾರ್ಯವನ್ನು ಕೂಡ ಆರಂಭ ಮಾಡಿರುವಂತದ್ದು. ಜಮಖಂಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ
ಈ ಘಟನೆ ಕೂಡ ನಡೆದಿರುವಂತದ್ದು. ಜಮಖಂಡಿ ತಾಲೂಕಿನ ಆಲೂರು ಗ್ರಾಮದಲ್ಲಿರ್ತಕ್ಕಂಥ ಜನರು ಏನು ಕೃಷ್ಣಾ ನದಿಯ ಪಾತ್ರದಲ್ಲಿರ್ತಕ್ಕಂಥ ಸಾಕಷ್ಟು ಜನರು ಏನು ನದಿಯಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿಯನ್ನ ಹುಡುಕ್ಲಿಕ್ಕೆ ಅಲ್ಲಿ ಶೋಧ ಕಾರ್ಯ ಬರದಿಂದ ಕೂಡ ಸಾಕ್ತಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಗುರು ಹಿರೇಮಠ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೌದು